ತ್ರಿಕೋನಮಿತಿಯ ಪ್ರಸ್ತಾವನೆಯ ಅಭ್ಯಾಸ 11.2 ದಲ್ಲಿ ನಾವೇನ್ ಮಾಡಬೇಕಾಗ್ತದೆ ಇಲ್ಲಿ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳನ್ನ ನಾವೇನ್ ಮಾಡಬೇಕಾಗ್ತದೆ ಇಲ್ಲಿ ಕಲಿಬೇಕಾಗ್ತದೆ. ಒಂದು ವೇಳೆ ನಾವು ಒಂದು ಲಂಬಕೋನ ತ್ರಿಭುಜವನ್ನು ತೆಗೆದುಕೊಂಡಾಗ ಫಾರ್ ಎಕ್ಸಾಂಪಲ್ ಆ ತ್ರಿಭುಜವನ್ನು ನಾವೇನಂತ ಹೆಸರು ಕೊಡೋಣ, ಎ ಬಿ ಸಿ. ಎ ಬಿ ಸಿ ಅಂತ ನಾವು ಹೆಸರು ಕೊಟ್ಟಾಗ ಬಿ ಏನಾಗ್ತದೆ 90 ಡಿಗ್ರಿ ಆಗಿರ್ತದೆ. ಒಂದು ವೇಳೆ ನಾವೇನ್ ಮಾಡ್ಬೇಕಾಗ್ತದೆ, ಈಗ ನಿರ್ದಿಷ್ಟ ಕೋನಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ನಾವು ಕಾಮನ್ ಆಗಿ ಫಸ್ಟ್ ಏನ್ ಕೊಡ್ತಿದ್ವಿ, ಟೀಟಾ ಅಥವಾ ಎಕ್ಸ್ ಆರ್ ವೈ ಈ ರೀತಿಯಾಗಿ ನಾವೇನ್ ಮಾಡ್ತಿದ್ವಿ ಕೊಡ್ತಿದ್ವಿ. ಈಗ ನಾವು ನಿರ್ದಿಷ್ಟವಾಗಿ ಒಂದು ಕೋನ ತೆಗೆದುಕೊಂಡ್ರೆ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡೋಣ, ಫಸ್ಟ್ 45 ಡಿಗ್ರಿ ಅಂತ ತೆಗೆದುಕೊಳ್ಳೋಣ. 45 ಡಿಗ್ರಿ ಅಂದ್ರೆ ಇದು 90 ಇದೆ, ಇದು 45 ಇದೆ, ಹಂಗಾದ್ರೆ ಇದು ಎಷ್ಟಾಗ್ತದೆ 45 ಆಗ್ತದೆ. ಯಾಕೆ 45 90 ಎಷ್ಟಾಗ್ಬೇಕು, ಅದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಾಗಬೇಕು 180 ಆಗ್ಬೇಕು. ಹಂಗಂದ್ರೆ ಇದು 45 ಆದ್ರೆ ಇದೇನಾಗುತ್ತೆ 45 ಆಗುತ್ತೆ. ಹಂಗಂದ್ರೆ ಈ ಎರಡು ಕೋನಗಳು ಸಮ ಇದ್ರೆ ಈ ಎ ಬಿ ಮತ್ತೆ ಬಿ ಸಿ ಬಾಹುಗಳು ಏನಿರ್ತವೆ ಸಮ ಇರ್ತವೆ. ಹಂಗಂದ್ರೆ ನಾವೇನ್ ಹೇಳ್ತೀವಿ, ಎ ಬಿ ಇಸ್ ಈಕ್ವಲ್ ಟು ಏನಾಗ್ತದೆ, ಅದು ಬಿ ಸಿ ಆಗ್ತದೆ. ಅದೇ ರೀತಿ ನಾವು ಕಾಮನ್ ಆಗಿ ನಮ್ಗೆ ಇದು ವ್ಯಾಲ್ಯೂ ಗೊತ್ತಿರಂಗಿಲ್ಲ, ಅದಕ್ಕೆ ನಾವೇನ್ ತಗೋಣ, ಎ ಎ ಅಂತ ತೆಗೆದುಕೊಳ್ಳೋಣ. ಎ ತೆಗೆದುಕೊಂಡಾಗ ಈಗ ನಾವೇನ್ ಮಾಡ್ಬೇಕಾಗ್ತದೆ, ಎ ಸಿ ಅನ್ನ ಕಂಡುಹಿಡಿಬೇಕಾಗ್ತದೆ. ಎ ಸಿ ಹೇಗೆ ಕಂಡುಹಿಡಿಬೇಕು, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಹೌದಾ? ಈಗ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಎಷ್ಟು ಎ ಅದರ ಮೇಲೆ ಸ್ಕ್ವೇರ್ ಪ್ಲಸ್ ಬಿ ಸಿ ಎಷ್ಟು ಎ ಅದರ ಮೇಲೆ ಏನ ಸ್ಕ್ವೇರ್. ಅದೇ ರೀತಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಏನಾಗ್ತದೆ 2a ಸ್ಕ್ವೇರ್ ಆಗ್ತದೆ. ಈಗ ಸ್ಕ್ವೇರ್ ಇದ್ದ ಆ ಕಡೆ ರೂಟ್ ಕಳಿಸಿದ್ರೆ ಏನಾಗುತ್ತೆ, ರೂಟ್ ಆಫ್ 2a ಸ್ಕ್ವೇರ್ ಆಗ್ತದೆ. ಈಗ ಏನಾಗ್ತದೆ, ಎ ಸ್ಕ್ವೇರ್ ರೂಟ್ ಇಂದ ಹೊರಗೆ ಬಂದು ಏನಾಗ್ತದೆ ಎ ಆಗುತ್ತದೆ. ಒಳಗೆ ಉಳಿಯುವುದನ್ನು ಎ ರೂಟ್ ಟು ಏನಾಗ್ತದೆ ಉಳಿತದೆ. ಈಗ ನಿಮ್ಗೆ ಎ ಸಿ ಸಿಕ್ತು, ಎ ಸಿ ಎಷ್ಟು ಎ ರೂಟ್ 2. ಈಗ ನೀವೇನ್ ಮಾಡ್ಬೋದು, ಇಲ್ಲಿ ಸೈನ್ 45 ಅನ್ನ ಕಂಡುಹಿಡಿಬಹುದು. ಅಂದ್ರೆ ಸೈನ್ ಟೀಟಾ ಅಲ್ಲ, ಸೈನ್ 45. ಸೈನ್ 45 ಅಂದ್ರೆ ಏನು, ಅಭಿಮುಖ ಬಾಹು. ಇದನ್ನ 45 ತಗೊಂಡ್ರೆ ಅಭಿಮುಖ ಬಾಹು ಇದೇ ಆಗುತ್ತೆ, ಈ 45 ತಗೊಂಡ್ರೆ ಅಭಿಮುಖ ಬಾಹು ಇದೇ ಆಗುತ್ತೆ. ಹಂಗಾದ್ರೆ ಸೈನ್ 45 ಇಸ್ ಈಕ್ವಲ್ ಟು ಇದೇನಿದೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಏನಾಗ್ತದೆ ವಿಕರ್ಣ ಆಗ್ತದೆ. ಹಂಗಂದ್ರೆ ಸೈನ್ 45 ಅಭಿಮುಖ ಬಾಹು ಯಾವುದು ಎ, ವಿಕರ್ಣ ಯಾವುದು ಎ ರೂಟ್ 2. ಹಂಗಂದ್ರೆ ಎ ಕ್ಯಾನ್ಸಲ್ ಆಗಿ ಇದೇನ್ ಬಂತಿಲ್ಲಿ 1/√2. ಹಂಗಂದ್ರೆ ಸೈನ್ 45 ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಏನ್ ಸಿಗ್ತಾ ಇದೆ, ಇಲ್ಲಿ ಒಂದು ವ್ಯಾಲ್ಯೂ ಸಿಗ್ತಾ ಇದೆ. ಅಂದ್ರೆ ಇಲ್ಲಿ ನಿರ್ದಿಷ್ಟ ಕೋನಗಳಿಗೆ ಅಂದ್ರೆ 45, 30, 60 ಮತ್ತೆ 90 ಈ ರೀತಿಯಾಗಿರೋ ಒಂದು ನಿರ್ದಿಷ್ಟ ಕೋನಗಳಿಗೆ ನಾವೇನ್ ಮಾಡಬೇಕು, ತ್ರಿಕೋನಮಿತಿ ಅನುಪಾತಗಳ ಬೆಲೆಯನ್ನ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಕಂಡುಹಿಡಿಬೇಕಾಗ್ತದೆ. ಅದೇ ರೀತಿ ಸೈನ್ 45 ಸಿಕ್ಕ ಮೇಲೆ ನೀವೇನ್ ಮಾಡ್ಬೇಕು, ಮತ್ತೆ ಕಾಸ್ 45 ಅನ್ನ ಕಂಡುಹಿಡಿಬೇಕು. ಕಾಸ್ 45 ಏನಾಗ್ತದೆ, ಪಾರ್ಶ್ವಬಾಹು ಡಿವೈಡೆಡ್ ಬೈ ಏನಾಗ್ತದೆ, ಅದು ವಿಕರ್ಣ ಆಗ್ತದೆ. ಹಂಗಂದ್ರೆ 45 ಪಾರ್ಶ್ವಬಾಹು ಇದು ಎ, ವಿಕರ್ಣ ಎಷ್ಟು ಎ ರೂಟ್ 2. ಇಲ್ಲಿ ಎ ಕ್ಯಾನ್ಸಲ್ ಆಗಿ ಏನುತ್ತದೆ 1/√2. ಕಾಸ್ 45 ವ್ಯಾಲ್ಯೂನು ಎಷ್ಟು 1/√2. ಅದೇ ರೀತಿ ಟ್ಯಾನ್ 45 ವ್ಯಾಲ್ಯೂ ಕಂಡುಹಿಡಿದ್ರೆ ಏನಾಗ್ತದೆ, ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಏನ್ ಹೇಳ್ತದೆ ಎ ಹೇಳ್ತದ, ಪಾರ್ಶ್ವಭಾವನೆ ಏನ್ ಹೇಳ್ತದೆ ಎ ಹೇಳ್ತದೆ. ಎ ಕ್ಯಾನ್ಸಲ್ ಆಗಿ ಏನ್ ಉಳಿತದೆ, ಇಲ್ಲಿ 1 ಉಳಿತದೆ. ಹಂಗಾದ್ರೆ ಟ್ಯಾನ್ 45 ವ್ಯಾಲ್ಯೂ ಎಷ್ಟು 1. ಅಂದ್ರೆ ನಾವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳ ಬೆಲೆಯನ್ನು ನಾವೇನ್ ಮಾಡ್ತೀವಿ ಕಂಡುಹಿಡಿತೀವಿ. ಸೈನ್ 45 ಅಂದ್ರೆ 1/√2, ಕಾಸ್ 45 ಅಂದ್ರೆ 1/√2, ಟ್ಯಾನ್ 45 ಅಂದ್ರೆ 1. ಅದೇ ರೀತಿ ನೀವು ಸೈನ್ ಕಾಸ್ ಟ್ಯಾನ್ ಸಿಕ್ತಂದ್ರೆ ನೀವೇನ್ ಮಾಡ್ಬೋದು, ಕಾಸೆಕ್ ಸೆಕ್ ಮತ್ತೆ ಕಾಟ್ ಅನ್ನ ಕಂಡುಹಿಡಬಹುದು. ಅಂದ್ರೆ ಇದನ್ನೇನ್ ಮಾಡೋದು, ವಿಲೋಮ ಮಾಡೋದು. ಈಗ ಸೈನ್ 45 1/√2 ಇದ್ರೆ ಕಾಸೆಕ್ 45 √2 ಆಗ್ತದೆ, √2/1 ಆಗ್ತದೆ. √2/1 ಅಂದ್ರೆ ಎಷ್ಟು √2. ಈ ರೀತಿಯಾಗಿ ನಾವೇನ್ ಮಾಡ್ಬೇಕಾಗ್ತದೆ, ಎಲ್ಲಾ ಕೆಲವು ನಿರ್ದಿಷ್ಟ ಕೋನಗಳು ಯಾವುವು, 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ ಮತ್ತೆ 45 ಡಿಗ್ರಿ, 60 ಡಿಗ್ರಿ ಮತ್ತೆ 90 ಡಿಗ್ರಿ ಈ ನಿರ್ದಿಷ್ಟ ಕೋನಗಳಿಗೆ ನಾವೇನ್ ಮಾಡ್ಬೇಕಾಗ್ತದೆ, ಈ ತ್ರಿಕೋನಮಿತಿಯ ಅನುಪಾತಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ ಕಂಡುಹಿಡಿಬೇಕಾಗ್ತದೆ. ಈಗ ನಾವೇನ್ ಮಾಡ್ತೇವೆ ಅಂದ್ರೆ, ನಿಮ್ಗೆ ಇಲ್ಲಿ ಒಂದು ಬಾಕ್ಸ್ ಅನ್ನ ಹಾಕಿ ಈ ತ್ರಿಕೋನಮಿತಿಯ ಎಲ್ಲಾ ಅನುಪಾತಗಳನ್ನ ನಾವೇನ್ ಮಾಡ್ತೇವೆ, ಅದ್ರ ವ್ಯಾಲ್ಯೂಸ್ ಅನ್ನ ಬರೆಸ್ತೇವೆ. ನೀವೇನ್ ಮಾಡ್ಬೇಕು, ಆ ಬಾಕ್ಸ್ ಅನ್ನ ನೀವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ನೆನ್ಪಿಡ್ಬೇಕಾಗ್ತದೆ. ಈ ರೀತಿಯಾಗಿ ಏನಾಗ್ತದೆ, ಒಂದು ಬಾಕ್ಸ್ ಬರ್ತದೆ. ಈ ಬಾಕ್ಸ್ ನಲ್ಲಿ ನೀವು ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳಿಗೆ ನೀವೇನ್ ಮಾಡಬೇಕು, ಅನುಪಾತಗಳನ್ನ ನೆನ್ಪಿಡ್ಬೇಕಾಗ್ತದೆ. ಈ ಕಾಮನ್ ಆಗಿ ಸೈನ್ ಇದೊಂದು ಸಿರೀಸ್ ಇದೆ, ಸೈನದ್ ಒಂದು ಸಿರೀಸ್ ನೆನ್ಪಿಟ್ರೆ ನೀವು ಉಳಿದೆಲ್ಲಾ ಸಿರೀಸ್ ಗಳನ್ನ ನೀವೇನ್ ಮಾಡ್ಬೋದು, ಈಸಿಯಾಗಿ ನೆನಪು ಇಡಬಹುದು. ಹಂಗಂದ್ರೆ ಸೈನ್ 0 ಏನಾಗುತ್ತೆ 0 ಆಗುತ್ತೆ, ಸೈನ್ 0 ಏನಾಗುತ್ತೆ 0 ಆಗುತ್ತೆ. ಸೈನ್ 30 ಎಷ್ಟಾಗುತ್ತೆ 1/2 ಆಗುತ್ತೆ. ಸೈನ್ 30 ಎಷ್ಟಾಗುತ್ತೆ 1/2. ಅದೇ ರೀತಿ ಸೈನ್ 45 ಎಷ್ಟಾಗುತ್ತೆ 1/√2. ಆಗಲೇ ನಾನು ಪ್ರೂಫ್ ಮಾಡಿದೆ. ಈಗ ಇವೆಲ್ಲದರದ್ದು ಪ್ರೂಫ್ ಕೊಡ್ಬೇಕು. ಸೈನ್ 0 0
0 ಬರುತ್ತೆ, 0 ಸೈನ್ 30 1/2 ನೇ ಬರ್ತಂತ. ಆದ್ರೆ ಪ್ರೂಫ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಆದ್ರೆ ನೀವು ಬಾಕ್ಸ್ ಅನ್ನು ಸರಿಯಾಗಿ ನೆನ್ಪಿಟ್ರೆ ನಿಮ್ಗೆ ಈ ರೀತಿ ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟರು ನೀವೇನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಈಗ ಸೈನ್ 0 0, ಸೈನ್ 30 ಎಷ್ಟು 1/2, ಸೈನ್ 45 ಎಷ್ಟು 1/2, ಸೈನ್ 60 ಎಷ್ಟು √3/2. ಅದೇ ರೀತಿ ಸೈನ್ 90 ಎಷ್ಟು, ಸೈನ್ 90 1 ಆಗ್ತದೆ. ಈಗ ಈ ಸೈನ್ ಇದ್ ಸೀರೀಸ್ ಗೊತ್ತಾದಾಗ ನೀವು ಕಾಸ್ ಅದ್ದು ಈಸಿಯಾಗಿ ಬರಿಬಹುದು. ಹೆಂಗಂದ್ರೆ ಈಗ ಇದು 0 1/2 1/2 √3/2 1 ಇದ್ರೆ ಇದನ್ನ ನಾವು ಏನ್ ಮಾಡ್ಬೇಕು, ಉಲ್ಟಾ ಬರಿಬೇಕು ಕಾಸ್ ಅದು. ಕಾಸ್ 0 ಏನಾಗುತ್ತೆ 1 ಆಗುತ್ತೆ. ಕಾಸ್ 30 ಎಷ್ಟಾಗುತ್ತೆ √3/2 ಆಗ್ತದೆ. ಅಂದ್ರೆ ಇದು 0 1/2 1/2 √3/2 1 ಇದ್ರೆ ಇದು 1 √3/2 1/2 1/2 ಮತ್ತೆ 0 ಆಗುತ್ತೆ. ಅಂದ್ರೆ ಇದು ಸೀದಾ ಹೋದ್ರೆ ಇದು ಏನಾಗುತ್ತೆ, ಉಲ್ಟಾ ಆಗುತ್ತೆ. ಅಂದ್ರೆ ಸೈನ್ ಅದ್ ನೆನಪಿದ್ರೆ ಕಾಸ್ ಅದ್ ಈಸಿಯಾಗಿ ಏನ್ ಮಾಡ್ಬೋದು, ಬರಿಬಹುದು. ಸೈನ್ ಕಾಸ್ ಎರಡು ಗೊತ್ತಿದ್ರೆ ಟ್ಯಾನ್ ಅನ್ನ ಬರಿಬಹುದು. ಹೆಂಗಂದ್ರೆ ನಿಮಗೆ ಟ್ಯಾನ್ ಅಂದ್ರೆ ಏನ್ ಗೊತ್ತಿದೆ, ಟ್ಯಾನ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ. ಇದು ನಿಮ್ಗೆ ಗೊತ್ತಿದೆ, ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂದ್ರೆ ಏನು, ಟ್ಯಾನ್ ಥೀಟಾ. ಅದೇ ರೀತಿ ಈಗ ಇದನ್ನ ಸೈನ್ ಬೈ ಕಾಸ್ ಮಾಡ್ಬಿಟ್ರೆ ನಿಮ್ಗೆ ಏನ್ ಸಿಗುತ್ತೆ, ಟ್ಯಾನ್ ಸಿಗುತ್ತೆ. ಅದೇ ರೀತಿ 0/1 ಏನಾಗ್ತದೆ, 0 ಆಗ್ತದೆ. ಯಾವುದೇ ಒಂದು ಜೀರೋಗೆ ಯಾವುದೇ ಒಂದು ನಾವು ಸೊನ್ನೆ ಅಲ್ಲದ ಸಂಖ್ಯೆನ ನಾವು ಡಿವೈಡೆಡ್ ಬೈ ಮಾಡಿದ್ರೆ, ಸೊನ್ನೆ ಅಲ್ಲದ ಸಂಖ್ಯೆನ ನಾವು ಡಿವೈಡ್ ಮಾಡಿದ್ರೆ ಏನಾಗ್ತದೆ, ಸೊನ್ನೆ ಅಲ್ಲದ ಸಂಖ್ಯೆನ ನಾವು ಡಿವೈಡ್ ಮಾಡಿದ್ರೆ ಅದು ಏನ್ ಕೊಡುತ್ತೆ, ನಮಗೆ ಸೊನ್ನೆನೆ ಕೊಡುತ್ತೆ. ಸೊನ್ನೆ ಅಲ್ಲದ ಸಂಖ್ಯೆ ಅಂದ್ರೆ ಸೊನ್ನೆ ಅಲ್ಲದ ಸಂಖ್ಯೆ ಅಂದ್ರೆ 1 2 3 ಯಾವ್ದಾದ್ರು ಈಗ 0/1 ಇದೆ, 0 ಆಗುತ್ತೆ. ಅದೇ ರೀತಿ ಸೈನ್ 30/ಕಾಸ್ 30 ನೋಡ್ರಿ, ನಾ ಏನ್ ಹೇಳಿದೆ ನಿಮ್ಗೆ, ಸೈನ್ ಡಿವೈಡೆಡ್ ಬೈ ಕಾಸ್ ಅಂದ್ರೆ ಏನು, ಟ್ಯಾನ್. ಅದೇ ರೀತಿ 1/2 ಡಿವೈಡೆಡ್ ಬೈ √3/2 ಮಾಡ್ಬೇಕು. ಅವಾಗ ಏನಾಗ್ತದೆ, 1/2 ಡಿವೈಡೆಡ್ ಬೈ √3/2 ಮಾಡಿದ್ರೆ ಇದೇನಾಗುತ್ತೆ 1/2. ಈ 2 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನ್ ಬರ್ತದೆ, 1/√3 ಬರ್ತದೆ. ಅದೇ ರೀತಿ 1/√2 ಮತ್ತೆ 1/√2 ಕ್ಯಾನ್ಸಲ್ ಆಗಿ ಏನಾಗ್ತದೆ, 1 ಆಗ್ತದೆ. ಅದೇ ರೀತಿ √3/2 ಡಿವೈಡ್ ಬೈ 1/2 ಅಂದ್ರೆ 2 ಕ್ಯಾನ್ಸಲ್ ಆಗಿ ಏನಾಗ್ತದೆ, ಇಲ್ಲಿ √3 ಆಗ್ತದೆ. 1/0 ಯಾವುದೇ ಒಂದು ಸೊನ್ನೆ ಅಲ್ಲದ ಸಂಖ್ಯೆಗೆ ನಾವು ಸೊನ್ನೆಯನ್ನ ಡಿವೈಡ್ ಬೈ ಮಾಡಿದ್ರೆ ಅದೇನ್ ಸಿಗುತ್ತೆ, ಇನ್ಫಿನಿಟಿ ಕೊಡುತ್ತೆ. ಇನ್ಫಿನಿಟಿ ಅಂದ್ರೆ ನಾಟ್ ಡಿಫೈನ್ಡ್, ಅದನ್ನ ಏನ್ ಮಾಡಲ್ಲ, ಊಹೆ ಮಾಡಲು ಆಗುದಿಲ್ಲ. ಅದಕ್ಕೆ ನಾವೇನ್ ಬರಿಬೇಕು, ಇಲ್ಲಿ ಇನ್ಫಿನಿಟಿ ಅಂತ ಬರಿಬೇಕು, ಅನಂತ ಅಂತ ಏನ್ ಮಾಡ್ಬೇಕು, ಬರಿಬೇಕು. ಅದೇ ರೀತಿ ಟ್ಯಾನ್ ಸಿಕ್ ಮೇಲೆ ಕಾಟ್ ಅನ್ನ ಈಸಿಯಾಗಿ ಬರಿಬಹುದು. ಟ್ಯಾನ್ ಇದು ಸೀದಾ ಇದ್ರೆ ಅದು ಟ್ಯಾನ್ ಅನ್ನ ಉಲ್ಟಾ ಆಗುತ್ತೆ. ಫಸ್ಟ್ ಇನ್ಫಿನಿಟಿ ಬರುತ್ತೆ, ಆಮೇಲೆ √3 ಬರುತ್ತೆ, ಆಮೇಲೆ 1, ಆಮೇಲೆ 1/√3, ಆಮೇಲೆ ಏನ್ ಬರ್ತದೆ, 0 ಬರ್ತದೆ. ಈಗ ನಿಮಗೆ ಕಾಸ್ ಗೊತ್ತಿದ್ರೆ ಸೆಕ್ ಬರಿಬಹುದು. ಹೆಂಗಂದ್ರೆ ಈಗ ಇದನ್ನ ಏನ್ ಮಾಡುದು, ವಿಲೋಮ ಮಾಡುದು. ಅಂದ್ರೆ ಇದನ್ನ ಅಂಶದಿಂದ ಛೇದ ಮಾಡುದು, ಛೇದ ಇದ್ದು 1 ಮಾಡುದು. ಕಾಸ್ ಇರ್ತದ, ಅದರಿಂದ ಸೆಕ್ ಬರಿಬೇಕು. ಈಗ ಕಾಸ್ ನ ವಿಲೋಮ ಮಾಡಿದ್ರೆ 1/1 ಆಗುತ್ತೆ. ಅಂದ್ರೆ 1 ಇರ್ತದ, ಅದನ್ನ ವಿಲೋಮ ಮಾಡಿದ್ರೆ 1/1 ಅಂದ್ರೆ 1. ಅದೇ ರೀತಿ √3/2 ನ ವಿಲೋಮ ಮಾಡಿದ್ರೆ ಏನಾಗ್ತದೆ, 2/√3 ಆಗ್ತದೆ. 1/√2 ನ ವಿಲೋಮ ಮಾಡಿದ್ರೆ √2/1 ಆಗ್ತದೆ, ಅದೇನದು √2. ಅದೇ ರೀತಿ 1/2 ನ ಮಾಡಿದ್ರೆ 2 ಆಗ್ತದೆ. 2/1 ಅಂದ್ರೆ ಏನು, 2/1 ಅಂದ್ರೆ ಏನು, 2 ಅದು. ಹಂಗಂದ್ರೆ ಈಗ ಏನ್ ಮಾಡುದು, ಇದನ್ನು ವಿಲೋಮ ಮಾಡುದು. ಇದನ್ನು ವಿಲೋಮ ಮಾಡಿದ್ರೆ ಏನಾಗುತ್ತೆ, 1/0 ಆಗ್ತದೆ. 1/0 ಅಂದ್ರೆ ಏನು, ನಾಟ್ ಡಿಫೈನ್ಡ್. ಅದಕ್ಕೆ ನಾವೇನ್ ಮಾಡ್ಬೇಕು, ಇನ್ಫಿನಿಟಿ ಅಂತ ಏನ್ ಮಾಡ್ಬೇಕು, ಬರಿಬೇಕು. ಅದೇ ರೀತಿ ಇದನ್ನ ಕಾಸೆಕ್ ಅನ್ನ ಉಲ್ಟಾ ಬರಿಬೇಕು. ಅಂದ್ರೆ ಫಸ್ಟ್ ಇನ್ಫಿನಿಟಿ ಬರುತ್ತೆ, ಆಮೇಲೆ 2 ಬರುತ್ತೆ, ಆಮೇಲೆ √2 ಬರುತ್ತೆ, ಆಮೇಲೆ ಏನ್ ಬರುತ್ತೆ, ಆಮೇಲೆ √2 ಆದ್ಮೇಲೆ ಫಸ್ಟ್ ಆಮೇಲೆ 2/√3 ಬರ್ತದೆ, ಆಮೇಲೆ ಏನ್ ಬರ್ತದೆ, 1 ಬರ್ತದೆ. ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಈ ಬಾಕ್ಸ್ ಅನ್ನ ಏನ್ ಮಾಡ್ಬೇಕಾಗ್ತದೆ, ಇಲ್ಲಿ ನೆನ್ಪಿಡ್ಬೇಕಾಗ್ತದೆ. ಈ ಬಾಕ್ಸ್ ಅನ್ನ ನೆನ್ಪಿಟ್ರೆ ನೀವು ಇದ್ರ ಮೇಲೆ ಬರುವಂತ ಎಂತ ಪ್ರಾಬ್ಲಮ್ಸ್ ಆದ್ರೂ ನೀವೇನ್ ಮಾಡ್ತೀರಿ, ಸಾಲ್ವ್ ಮಾಡ್ತೀರಿ. ಈಗ ನಾವೇನ್ ಮಾಡೋಣ, ಈ ಬಾಕ್ಸ್ ಅನ್ನ ನೀವು ನೋಟ್ ಮಾಡಿದ್ಮೇಲೆ ನಾವೇನ್ ಮಾಡೋಣ, ಇದ್ರ ಮೇಲೆ ಬರುವಂತ ಪ್ರಾಬ್ಲಮ್ಸ್ ಅನ್ನ ನಾವೇನ್ ಮಾಡೋಣ, ಸಾಲ್ವ್ ಮಾಡೋಣ. ಇಲ್ಲಿ ಕ್ವಶನ್ ಹೆಂಗಿದೆ ಅಂದ್ರೆ, ಸೈನ್ 60 ಇಂಟು ಕಾಸ್ 30 ಪ್ಲಸ್ ಸೈನ್ 30 ಇಂಟು ಕಾಸ್ 60. ಈಗ ನಿಮ್ಗೆ ಏನ್ ಗೊತ್ತಿರ್ಬೇಕು, ಈ ವ್ಯಾಲ್ಯೂಸ್ ಗೊತ್ತಿರ್ಬೇಕು. ಸೈನ್ 60 ವ್ಯಾಲ್ಯೂ ಎಷ್ಟು, ಕಾಸ್ 30 ವ್ಯಾಲ್ಯೂ ಎಷ್ಟು, ಮತ್ತೆ ಸೈನ್ 30 ವ್ಯಾಲ್ಯೂ ಎಷ್ಟು, ಮತ್ತೆ ಕಾಸ್ 60 ವ್ಯಾಲ್ಯೂ ಎಷ್ಟು. ನಿಮಗೆ ಆ ಬಾಕ್ಸ್ ನಲ್ಲಿ ನಾ ವ್ಯಾಲ್ಯೂಸ್ ಬರ್ಸ್ದಂಗೆ ಈಗ ನಿಮ್ಗೆ ಏನಾಗ್ತದೆ ಅಂದ್ರೆ, ಸೈನ್ 60 ವ್ಯಾಲ್ಯೂ ಎಷ್ಟಾಗ್ತದೆ ಅಂದ್ರೆ √3/2 ಆಗ್ತದೆ. ಏನಾಗ್ತದೆ, √3/2. ಅದೇ ರೀತಿ ಕಾಸ್ 30 ವ್ಯಾಲ್ಯೂ ಏನಾಗ್ತದೆ, ಕಾಮನ್ ಆಗಿ ಕಾಸ್ 30 ವ್ಯಾಲ್ಯೂ ಮತ್ತೆ ಸೈನ್ 60 ವ್ಯಾಲ್ಯೂ ಎರಡು ಏನಿರ್ತವೆ, ಸೇಮ್ ಇರ್ತವೆ. ಅದು ಎಷ್ಟು ಬರ್ತದೆ, √3/2 ಬರ್ತದೆ. ಅದೇ ರೀತಿ ನಾವೇನ್ ಮಾಡೋಣ, ಪ್ಲಸ್ ಸೈನ್ 30 ವ್ಯಾಲ್ಯೂ ಎಷ್ಟು ಬರ್ತದೆ, 1/2 ಬರ್ತದೆ. ಅದೇ ರೀತಿ ಸೈನ್ 30 ವ್ಯಾಲ್ಯೂ ಕಾಸ್ 60 ವ್ಯಾಲ್ಯೂ ಎರಡು ಸೇಮ್ ಇರ್ತವೆ. ಕಾಸ್ 60 ವ್ಯಾಲ್ಯೂನ ಎಷ್ಟು, 1/2. ಅದೇ ರೀತಿ √3 ಇಂಟು √3 ಏನಾಗ್ತದೆ, 3 ಆಗ್ತದೆ. ಎರಡೆರಳೆ ಎಷ್ಟು, 4. ಅದೇ ರೀತಿ 1 ಇಂಟು 1 ಎಷ್ಟಾಗ್ತದೆ, 1 ಆಗ್ತದೆ. ಎರಡೆರಳೆನು ಎಷ್ಟಿದೆ, 4. ಛೇದಗಳು ಸಮ ಅದಾವ, ಒಂದೇ ಹಚ್ಚಬೇಕು. 3 + 1 ಎಷ್ಟಾಗ್ತದೆ, 4 ಆಗ್ತದೆ. 4 4 ಕ್ಯಾನ್ಸಲ್ ಆಗಿ ಎಷ್ಟು ಉಳಿತದೆ, ಇಲ್ಲಿ 1 ಉಳಿತದೆ. ಈ ರೀತಿ ನಿಮ್ಗೆ ಪ್ರಾಬ್ಲಮ್ಸ್ ಏನ್ ಮಾಡ್ತವೆ, ಇಲ್ಲಿ ನಿಮ್ಗೆ ಬರ್ತವೆ. ಅದೇ ರೀತಿ ಎರಡನೇ ಪ್ರಾಬ್ಲಮ್ ಏನ್ ಹೇಳ್ತದೆ ಅಂದ್ರೆ 2 tan² 45
2 tan square 45 plus cos square 30 cos square 30 minus sin square 60. ಈ ರೀತಿ ಪ್ರಾಬ್ಲಮ್ಸ್ ಬಂತು ಈಗ ನಮಗೆ. ಈಗ 2 ಮಾಡೋಣ. tan 45 ಅಂದ್ರೆ ಎಷ್ಟು ವ್ಯಾಲ್ಯೂ ಎಷ್ಟು 1. tan 45 ವ್ಯಾಲ್ಯೂ ಎಷ್ಟು 1. ಅದ್ರ ಮೇಲೆ ಏನೈತೆ ಸ್ಕ್ವೇರ್ ಇದೆ. ಅದೇ ರೀತಿ ಪ್ಲಸ್ cos 30 ವ್ಯಾಲ್ಯೂ ನೋಡ್ರಿ ಕಂಡಿಡಿದೆ ನಾವು. cos 30 ವ್ಯಾಲ್ಯೂ ಎಷ್ಟು √3/2. √3/2 ಇದೆ, ಮೇಲೆ ಏನಿದೆ ಸ್ಕ್ವೇರ್ ಇದೆ. ಅದೇ ರೀತಿ sin 60 ವ್ಯಾಲ್ಯೂ ಎಷ್ಟಾಗ್ತದೆ? sin 60 ವ್ಯಾಲ್ಯೂ ಎಷ್ಟು √3/2. ಅದ್ರ ಮೇಲೆ ಏನಿದೆ ಸ್ಕ್ವೇರ್ ಇದೆ. ಈಗ ಇದೇನಾಗ್ತದೆ 2 ಇದು 1 ಸ್ಕ್ವೇರ್ ಅಂದ್ರೆ 1, 2 into 1 ಏನಾಗ್ತದೆ 2 ಆಗ್ತದೆ. ಈಗ ಪ್ಲಸ್ √3 ಸ್ಕ್ವೇರ್ ಅಂದ್ರೆ ಎಷ್ಟು ಆಗ್ತದೆ 3 ಆಗ್ತದೆ. 2 ಸ್ಕ್ವೇರ್ ಎಷ್ಟು 4. ಅದೇ ರೀತಿ ಮೈನಸ್ √3 ಸ್ಕ್ವೇರ್ ಎಷ್ಟು ಆಗ್ತದೆ 3 ಆಗ್ತದೆ. 2 ಸ್ಕ್ವೇರ್ ಎಷ್ಟು 4. ಈಗ ಪ್ಲಸ್ 3/4 ಮೈನಸ್ 3/4 ಕ್ಯಾನ್ಸಲ್ ಆಗಿ ಎಷ್ಟು ಉಳಿತದೆ ನಿಮಗೆ 2 ಉಳಿತದೆ. ಈ ರೀತಿಯಾಗಿ ನಿಮ್ಗೆ ಏನ್ ಮಾಡ್ತಾವ ಕ್ವಶನ್ಸ್ ಬರ್ತಾವ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ಏನ್ ಹೇಳ್ತದೆ ಅಂದ್ರೆ, ನೆಕ್ಸ್ಟ್ ಕ್ವಶನ್ ಈಗ ಥರ್ಡ್ ಕ್ವಶನ್ ನೋಡ್ರಿ ಅದು cos 45 ಡಿವೈಡೆಡ್ ಬೈ sec 30 ಪ್ಲಸ್ cosec 30. ಈ ರೀತಿಯಾಗಿ ನಿಮಗೆ ಪ್ರಾಬ್ಲಮ್ಸ್ ಬರ್ತವೆ. cos 45 ವ್ಯಾಲ್ಯೂ ಎಷ್ಟು 1/√2. cos 45 ವ್ಯಾಲ್ಯೂ ಎಷ್ಟು 1/√2. ಅದೇ ರೀತಿ ನಿಮಗೆ sec 30 ವ್ಯಾಲ್ಯೂ ಕಂಡುಹಿಡಿಬೇಕು. sec 30 ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ನಿಮಗೆ ಏನ್ ಗೊತ್ತಿರ್ತದೆ? cos 30 ವ್ಯಾಲ್ಯೂ ಗೊತ್ತಿರ್ತದೆ. cos 30 ವ್ಯಾಲ್ಯೂ ಎಷ್ಟು? ಕಾಮನ್ ಆಗಿ cos 30 ವ್ಯಾಲ್ಯೂ √3/2 ಬರ್ತದೆ. ಎಷ್ಟು ಬರ್ತದೆ? √3/2. ಹಂಗಂದ್ರೆ sec 30 ಏನಾಗ್ತದೆ 2/√3 ಆಗ್ತದೆ. ಅದೇ ರೀತಿ ನಿಮಗೆ cosec 30 ಕಂಡುಹಿಡಿಬೇಕಂದ್ರೆ ನಿಮ್ಗೆ sin 30 ವ್ಯಾಲ್ಯೂ ಗೊತ್ತಿರಬೇಕು. sin 30 ವ್ಯಾಲ್ಯೂ ಎಷ್ಟು? sin 30 ವ್ಯಾಲ್ಯೂ ಎಷ್ಟು 1/2. sin 30 ವ್ಯಾಲ್ಯೂ 1/2 ಅಂದ್ರೆ cosec 30 ಎಷ್ಟಾಗ್ತದೆ? ರೆಸಿಪ್ರೋಕಲ್ ಆಗ್ತದೆ. ಎಷ್ಟಾಗ್ತದೆ? 2 ಆಗ್ತದೆ. ಈ ರೀತಿಯಾಗಿ ನೀವು ಪ್ರಾಬ್ಲಮ್ಸ್ ಅನ್ನು ಇದು ವ್ಯಾಲ್ಯೂಸ್ ಅನ್ನ ನೀವೇನ್ ಮಾಡ್ಬೇಕಾಗ್ತದೆ? ನೆನ್ಪಿಡ್ಬೇಕಾಗ್ತದೆ. ಈಗ 1/√2. ಈಗ ಈ √3 ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ? 2 ಪ್ಲಸ್ √3 into 2 ಎಷ್ಟಾಗ್ತದೆ? 2√3 ಡಿವೈಡೆಡ್ ಬೈ √3. ಅವಾಗ ಏನಾಗ್ತದೆ? ಮೇಲೆ ಹೋಗಿ ಇದು ರೆಸಿಪ್ರೋಕಲ್ ಆಗಿ ಏನಾಗ್ತದೆ? 1/√2 into √3/2 ಪ್ಲಸ್ 2√3 ಆಗ್ತದೆ. ಈಗ ಏನಾಗ್ತದೆ? √3 ಈ √2 ನಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 2 into √2 ಏನಾಗ್ತದೆ? 2√2. ಅದೇ ರೀತಿ √2 into √3 ಎಷ್ಟಾಗ್ತದೆ? 2√6 ಆಗ್ತದೆ. 2 ಹೊರಗೆ ಇರ್ತದೆ. 2 into 3 ಎಷ್ಟಾಗ್ತದೆ? √6 ಆಗ್ತದೆ. ಈ ರೀತಿಯಾಗಿ ನೀವೇನ್ ಮಾಡ್ಬೇಕಾಗ್ತದೆ? ಇಲ್ಲಿ ಬೆಲೆಯನ್ನ ಕಂಡುಹಿಡಿಬೇಕಾಗ್ತದೆ. ನೀವು ಈ ರೀತಿಯಾಗಿ ಏನ್ ಮಾಡಬೇಕು? ವ್ಯಾಲ್ಯೂಸ್ ಅನ್ನ ನೆನ್ಪಿಟ್ಟು ಮುಂದಿನ ಪ್ರಾಬ್ಲಮ್ಸ್ ಅನ್ನ ನೀವೇನ್ ಮಾಡಬೇಕಾಗ್ತದೆ? ಇಲ್ಲಿ ಸಾಲ್ವ್ ಮಾಡಬೇಕಾಗ್ತದೆ.